ಹುಟ್ಟಿರೋ ರಾಶಿ ಹತ್ತಿರೋ ನಕ್ಷತ್ರ ನೋಡಿದ್ರೆ ವಿದ್ಯೆ ಖಂಡಿತ ನೈವೇದ್ಯ. ಜ್ಯೋತಿಷ್ಯ ಸುಳ್ಳಾದ್ರೂ ಪರವಾಗಿಲ್ಲ, ಭವಿಷ್ಯ ಬದಲಾದ್ರೂ ಚಿಂತೆ ಇಲ್ಲ. ನನ್ನ ಮಗನ್ ಚೆನ್ನಾಗಿ ಓದಿಸ್ತೀನಿ, ರ್ಯಾಂಕ್ ಸ್ಟೂಡೆಂಟ್ ಮಾಡ್ತೀನಿ. ಏನಪ್ಪ ನೀ ಫಸ್ಟ್ ರ್ಯಾಂಕ? ಏನಪ್ಪ ನೀನ್ ಫಸ್ಟ್ ರ್ಯಾಂಕಾ? ನೀವು ಫಸ್ಟ್ ರ್ಯಾಂಕ? ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು? ಹೂನ್ ಅಂಗಡಿಗೆ ಬಂದ್ಬಿಟ್ಟು ಹೂಕೋಸ್ ಕೇಳ್ತ್ಯ, ಕಾಕಡ ತೋರಿಸ್ಬಿಟ್ಟು ಮಲ್ಗೆ ಅಂತ್ಯ. ಬುಕ್ಕಲ್ಲಿ ಫೋಟೋದಲ್ಲಿ ಇದೇ ತರ ಇತ್ತಲ್ಲ ಮಲ್ಲಿಗೆ ಹೂ. 4 ಪೀಸ್ ಮಾಡ್ಲಾ 8 ಪೀಸ್ ಮಾಡ್ಲಾ? 8 ಪೀಸಲ್ಲಿ ಯಾರು ಹೊತ್ಕೊಂಡು ಹೋಗ್ತಾರೆ? 4 ಪೀಸ್ ಮಾಡಿ. ನೀವ್ ಆದ್ರೆ ಹಿಂಗೆ ಆಗ್ಬೇಕು ಅಂತ ಯಾವಾಗ ನಾ ಡಿಸೈಡ್ ಮಾಡಿದ್ರಿ? ಅದು ನಾನ್ ಡಿಸೈಡ್ ಮಾಡಿದ್ದಲ್ಲ, ಅವರು. ಡ್ಯಾಡಿ, ನೀವು ಹೂವನ್ನೆಲ್ಲ ಯಾಕೆ ನೀರಿಗೆ ಬಿಡ್ತಿದ್ದೀರಾ? ಏಯ್, ಇದು ನಿನ್ ಸಿಲೆಬಸ್ ಅಲ್ಲಿ ಇದೆಯಾ? ಸಿಲೆಬಸ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ತಿಳ್ಕೋಬೇಕು, ಆಗಲೇ ರ್ಯಾಂಕ್ ಬರೋದು. ಡ್ಯಾಡಿ, ಒಂದ್ ಮೊಟ್ಟೆಗೆ 3 ರೂಪಾಯಿ ಇರ್ಬೇಕಾದ್ರೆ ಇನ್ ಕೋಳಿಗೆ 10 ರೂಪಾಯಿಗೆ ಬರುತ್ತೆ. ಬುಕ್ಕಲ್ಲಿ ಏನಿದೆಯೋ ಅದೇ ಕರೆಕ್ಟ್ ಅಂತ ಓದಿದ್ರೆ ಮಾತ್ರ ರ್ಯಾಂಕ್ ಬರೋದು. ಅವತ್ತೇ ಲಾಸ್ಟ್. ಅದಾದ್ಮೇಲೆ ಯಾವತ್ತೂ ನನ್ನ ಸ್ವಂತ ಬುದ್ಧಿ ಉಪಯೋಗಿಸಲೇ ಇಲ್ಲ. ಫಸ್ಟ್ ರ್ಯಾಂಕ್ ಬರೋದೊಂದೇ ನನ್ನ ಉದ್ದೇಶ ಆಗಿತ್ತು. ಇವ್ರು ಯಾರು ಅಂತ ಗೊತ್ತಿರಲೇಬೇಕಲ್ಲ. ನಮ್ ರಾಜು ನೋಡಿ ಕಲ್ತ್ಕೊಳ್ರೋ ಪ್ರಿನ್ಸಿಪಲ್ ಬೆಲೆ ಏನು, ಅವ್ರ ಘನತೆ ಗೌರವ ಹೇಗೆ ಕಾಪಾಡಬೇಕು ಅಂತ. ಸರ್, ನಿಮ್ ನಾಯಿ ಮಾರ್ಬೇಕು ಅಂತ ಹೇಳಿದ್ರಲ್ಲ? ಹೌದು, ನನ್ನ ಫ್ರೆಂಡಿಗೆ ಹೇಳಿದೀನಿ. ಏನಂತ ಹೇಳಿದ್ಯಪ್ಪ? ಮನೆ ಕಾಯೋಕೆ ನಾಯಿ ಬೇಕಾದ್ರೆ ಹೇಳಿ, ನಮ್ ಪ್ರಿನ್ಸಿಪಾಲ್ನ ಕಳಿಸ್ತೀನಿ ಅಂತ. ಕಾಲೇಜ್ ಅಂದ್ಮೇಲೆ ಟೈಮ್ ವೇಸ್ಟ್ ಮಾಡೋ ಇಂಥ ಲಾಸ್ಟ್ ಬೆಂಚರ್ಸ್ ಇರ್ಲೇಬೇಕಲ್ಲ. ಶಿಷ್ಯ ರೆಡಿ ಅಣ್ಣ? ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ. ಅದೇನು ಅಂತ ನನಗೆ ಗೊತ್ತಿಲ್ಲ. ಇವಳು ನೋಡಿದಾಗೆಲ್ಲ ನನಗೂ ಬಾಡಿಲಿ ಏನೇನೋ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಬಚ್ಚಾಯಿ ತಂಗಿದ್ದೆ ನೆನ್ನೆ ಮೊನ್ನೆ, ಹುಚ್ಚಾಗಿದ್ದು ನಿನ್ನಿಂದಾನೆ ತಾನೆ. ಆಕ್ಚುಲಿ ಇವ್ರ ಹೆಸರು ಶನಿ ಕಪೂರ್. ದಿಸ್ ಇಸ್ ಮೈ ಕ್ಯಾರೆಕ್ಟರ್ ನೇಮ್. ಬಾಂಬೆ ಅವನು ಅಂತ್ಯಾ? ಕನ್ನಡ ಹೆಂಗ್ ಕಲ್ತೆ? ಇಲ್ಲಿ ಡಿಕ್ಷನರಿ ಇದೆಯಲ್ಲ. ಡಿಕ್ಷನರಿಲಾ? ತೆರಿ ಮಾँ ಕಿ ಕಸಮ್, ತಾಯಿಯ ಆಣೆ, ತೆರಿ ಅಮ್ಮ ಕಿ ಕಸಮ್. ಎಲ್ಲಿ ನೋಡ್ಲಿ ಸರ್? ಏನೋ ಸ್ವಲ್ಪ ಆವರೇಜ್ ಆಗಿದ್ದೀನಿ, ಅದಕ್ಕೆ ನಿಮ್ಮಿಂದ ಬಿದ್ದಿದ್ದೀನಿ. ನಾನೇನಾದ್ರೂ ಎಕ್ಸ್ಟ್ರಾನರಿ ಇದ್ದಿದ್ರೆ ದೀಪಿಕಾ ಪಡಕೋಣೆಗೆ ಹೋಗ್ಬಿಡ್ತಿದ್ದೆ. ಹಲೋ, ಕೆಮ್ಮಿದ್ರೆ 1000 ಜನ ಬಂದ್ ಬೀಳ್ತಾರ ಗೊತ್ತಾ? ಅಯ್ಯಯ್ಯೋ, ಅಷ್ಟೊಂದು ಬ್ಯಾಡ್ ಸ್ಮೆಲ್ಲ ನಿಮ್ಮ ಮೌತ್ ಪೀಸು. ಸ್ಕೂಲಲ್ಲಿ, ಕಾಲೇಜಲ್ಲಿ, ಮನೇಲಿ, ಹೊರಗಡೆ ಅಕ್ಕಪಕ್ಕದವರು ಯಾಕೆ ಇಡೀ ಊರೇ ನನ್ನ ನೋಡಿ ಹೊಗಳುತ್ತಿತ್ತು. ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, ಯೂನಿವರ್ಸಿಟಿ ಟಾಪರು ಅಂತ. ಇದೇ ಪ್ರಪಂಚ ಅನ್ಕೊಂಡಿದ್ದ ನನಗೆ ಬೇರೆ ಒಂದು ಪ್ರಪಂಚನೇ ಕಾದಿತ್ತು. ಲಾಸ್ಟ್ ಬೆಂಚರ್, ನಾನು ಲಾಸ್ಟ್ ಬೆಂಚರ್. ಇಷ್ಟು ದೊಡ್ಡ ಕಂಪನಿ ಇವತ್ತು ಕಟ್ಟಿದ್ದೀನಿ. ಮಾರ್ಕ್ಸ್ ಬಂದ್ರೆ ಒಳ್ಳೆ ರಿಸಲ್ಟ್. ಫಸ್ಟ್ ರ್ಯಾಂಕ್ ನೀನು ಕೆಲಸ ಹುಡ್ಕೊಂಡು ಈ ಲಾಸ್ಟ್ ಬೆಂಚರ್ ಹತ್ರ ಬಂದಿದ್ದೀಯಾ. ಹೆಚ್ಚು ಅಡ್ಮಿಷನ್ಸ್, ಹೆಚ್ಚು ದುಡ್ಡು. ದಕ್ಷಿಣ ಇಲ್ಲದೆ ಶಿಕ್ಷಣ ಇಲ್ಲ ಕಣಯ್ಯ. ಎಜುಕೇಶನ್ ಇಸ್ ಮೈ ಬ್ಲಡಿ ಬಿಸ್ನೆಸ್.